ನಮಸ್ಕಾರ, ಎಲ್ಲರಿಗೂ ಶುಭ ಮುಂಜಾನೆ. ಇಂದು ಕುತುಬೆ ರಂಜಾನ್. ಸಾಮಾನ್ಯವಾಗಿ ಭಾರತದಲ್ಲಿ 2022ರ ಪ್ರಾರಂಭ ಎಲ್ಲ ಧರ್ಮದವರಿಗೂ ಒಂದು ರೀತಿಯ ವಿಶೇಷ. ಕಾರಣ 2019ರಿಂದಲೂ ಕೋವಿಡಿನಿಂದ ನಲುಗಿದ್ದ ಜನತೆಗೆ ಒಂದು ಹರ್ಷದಾಯಕವಾಗಿ ಪ್ರಾರಂಭವಾದ 2022ರ ಮಕರ ಸಂಕ್ರಾಂತಿ ಆನಂತರದಲ್ಲಿ ಯುಗಾದಿ ಹಬ್ಬಗಳು ನಿರಾತಂಕವಾಗಿ ಜನಸಮೂಹದಲ್ಲಿ ಒಂದು ಹೊಸ ಸಂತೋಷದ ಅಲೆಯನ್ನು ಸೃಷ್ಟಿಸಿದವು. ಅದರಂತೆ ಈಗ ಇಸ್ಲಾಂ ಧರ್ಮದ ಪವಿತ್ರ ರಂಜಾನ್ ಮಾಸವು ಈ ವರ್ಷ ಅಷ್ಟೇ ಯಶಸ್ವಿ ಪ್ರಾರ್ಥನೆ, ಉಪವಾಸ, ದಾನ, ಧರ್ಮದಂಥ ಪುಣ್ಯ ಕಾರ್ಯಗಳಿಂದ ಕೊನೆಗೊಂಡ ಈ ವೈಭವಯುತ ದಿನದ ಆಚರಣೆಯೇ ಕುತುಬೆ ರಂಜಾನ್. ಒಬ್ಬ ರೈತ ತಾನು ಪಟ್ಟ ಶ್ರಮದ ಪ್ರತಿಫಲವನ್ನು ಕಾಣಲು ಸುಗ್ಗಿ ಹಬ್ಬವನ್ನು ಆಚರಿಸುವಂತೆ ಇಸ್ಲಾಂ ಧರ್ಮದಲ್ಲಿ ಆ ಭಗವಂತನ ಸ್ಮರಣೆಗಾಗಿ ಆಧ್ಯಾತ್ಮಿಕ ಕೃಷಿಯನ್ನು ಈ ತಿಂಗಳೆಲ್ಲ ಮಾಡಿ ಅದರಿಂದ ಪಡೆದುಕೊಂಡ ಪ್ರಯೋಜನವನ್ನು ಕಾಣಲೆಂದೇ ಕುತುಬೆ ರಂಜಾನ್ ಹಬ್ಬದ ಆಚರಣೆಯನ್ನು ನೆರವೇರಿಸುತ್ತಾರೆ. ಅಂದು ಬಡ ಜನರಿಗೆ ಆಹಾರ ಸಾಮಗ್ರಿಗಳನ್ನು, ಹೊಸ ಬಟ್ಟೆಗಳನ್ನು ದಾನ ನೀಡಿ ಹಬ್ಬ ಮಾಡಲು ಆಗದ ಅಶಕ್ತರಿಗೆ ನೆರವಾಗುತ್ತಾರೆ. ರೋಗಿಗಳಿಗೆ ಭೇಟಿಯಾಗಿ ಅವರ ಚಿಕಿತ್ಸೆಗೆ ಸಹಕರಿಸುತ್ತಾರೆ. ನೆರೆಹೊರೆಯವರ ಸ್ನೇಹ ಸಂಪಾದನೆಗೆ ಮಹತ್ವವನ್ನು ನೀಡುತ್ತಾರೆ. ಇಡೀ ವಿಶ್ವದ ಮಾನವ ಜನಾಂಗದ ಆರೋಗ್ಯ, ಸುಖ, ಸಂತೋಷ, ನೆಮ್ಮದಿಗಾಗಿ ಈದ್ಗಾ ಅಥವಾ ಮಸೀದಿಗಳಲ್ಲಿ ವಿಶೇಷ ಸಾಮೂಹಿಕ ಪ್ರಾರ್ಥನೆಯು ನಡೆಯುತ್ತದೆ. ಹಬ್ಬ ಮಾಡಲು ಆಗದ ಅಶಕ್ತರ ಮುಂದೆ ಯಾವುದೇ ವೈಭವಯುತ ತೋರ್ಪಡಿಕೆಗೆ ಅವಕಾಶವನ್ನು ಇಸ್ಲಾಂ ಧರ್ಮ ನೀಡುವುದಿಲ್ಲ. ನೀಡುವ ದಾನ ಧರ್ಮದಲ್ಲೂ ತೋರ್ಪಡಿಕೆಗೆ ಎಲ್ಲೂ ಅವಕಾಶವಿರುವುದಿಲ್ಲ. ಎಲ್ಲ ಮಾನವರ ಜೊತೆಯ ಸುಮಧುರ ಬಾಂಧವ್ಯವನ್ನು ಪರಮ ಪಾವನ ಭಗವಂತನ ಸಾಂಗತ್ಯ ಸಂಗಮವೆಂದು ಬಣ್ಣಿಸಲಾಗಿದೆ. ಇಸ್ಲಾಂ ಧರ್ಮವು ಬೋಧಿಸುವ ಪ್ರಥಮ ಆದ್ಯತೆಯೇ ಸಹನೆ. ಆನಂತರದಲ್ಲಿ ಅನುಸರಿಸಬೇಕಾಗಿರುವುದು ಕ್ಷಮೆ. ಒಬ್ಬ ಮಾನವನಾಗಿ ಈ ವಿಶ್ವದಲ್ಲಿ ಎಲ್ಲರ ಸ್ನೇಹ ಗಳಿಸಲು ಮಾನ್ಯತೆ ನೀಡಲಾಗಿದೆ. ಅದರ ಜೊತೆಯಲ್ಲಿ ಸಹನಶೀಲನಾಗಿ ಕ್ಷಮಯಾತ್ರೆಯಾಗಬೇಕೆಂದು ತಿಳಿಸಲಾಗಿದೆ. ಕೊನೆಯದಾಗಿ ಕೋಪವನ್ನು ಜಯಿಸುವುದಕ್ಕಾಗಿ ಭಗವಂತನ ಸನ್ಮಾರ್ಗ ಪಾಲಿಸಲು ತಿಳಿಸಲಾಗಿದೆ. ಆದ್ದರಿಂದ ಸ್ನೇಹಿತರೆ, ಇಂದಿನ ಈ ರಂಜಾನ್ ಹಬ್ಬವು ವಿಶ್ವದ ಎಲ್ಲ ಜನಾಂಗಕ್ಕೆ ಶ್ರೇಯಸ್ಸು ನೀಡಲಿ. ಸಕಲರಿಗೂ ಒಳ್ಳೆಯ ಆರೋಗ್ಯ ಭಾಗ್ಯ ಲಭಿಸಲಿ. ನಮ್ಮ ಭಾರತ ದೇಶದ ಏಕತೆ ಹಾಗೂ ಅಖಂಡತೆಗೆ ಎಲ್ಲರೂ ಏಕ ಮನಸ್ಸಿನಿಂದ ಶ್ರಮಿಸುವಂತಾಗಲಿ. ತಪ್ಪು ಕಲ್ಪನೆಗಳು, ವಿಕೃತ ಮನಸ್ಸುಗಳಿಂದ ಮಾಯವಾಗಿ ಎಲ್ಲರ ಮನದಲ್ಲೂ ಶಾಂತಿ ಪ್ರಕಾಶವೇ ಹೊರಹೊಮ್ಮಲಿ. ವಿಶ್ವದಲ್ಲಿ ನಮ್ಮ ಭಾರತ ಮಾತೆಯ ಹೆಸರು ಬೆಳಗುವಂತಾಗಲಿ. ದೇಶದ ಮೂಲೆ ಮೂಲೆಗಳಲ್ಲೂ ಶಾಂತಿ ಸೌಹಾರ್ದತೆಯ ಮಂತ್ರವೇ ಮೊಳಗುತ್ತಿರಲಿ. ನಮ್ಮ ದೇಶದ ಪ್ರತಿ ನಾಗರಿಕರ ಮನಸ್ಸಲ್ಲೂ ಪರಸ್ಪರ ಪ್ರೀತಿ, ವಿಶ್ವಾಸಗಳು ಹೆಚ್ಚಲಿ. ಎಲ್ಲರ ಮನದಿಂದ ಜಾತಿ ವೈಷಮ್ಯ ತೊಲಗಲಿ. ನಮ್ಮ ನಡುವೆ ಭಯದ ವಾತಾವರಣ ಮಾಯವಾಗಿ ಒಂದೇ ಕುಟುಂಬದ ಸದಸ್ಯರಂತೆ ಅನೋನ್ಯತೆಯಿಂದ ಬಾಳುವಂತಾಗಲೆಂದು ಆ ಭಗವಂತನಲ್ಲಿ ಬೇಡುತ್ತೇವೆ. ನಮಸ್ಕಾರ.